ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವ. ಒಂದು ಇತ್ತೀಚೆಗೆ ಒಂದು ದೊಡ್ಡ ಡೆವಲಪ್ಮೆಂಟ್, ಅದು ಸಾಣದ ಬೆಳೆ ಲೋಕದನ್ನಾಗ ಅದು ಡೆವಲಪ್ಮೆಂಟ್ ಆಗ್ತಾಯಿದೆ. ಸರ್ವೋದಯ ಹೆಸರು ಕೇಳಿರ್ಬೋದು ನೀವೆಲ್ಲ, ನಮ್ಮ ವಿನೋಬ ಭಾವೆ ಅವರು ಸ್ಥಾಪಿಸಿದಂಥದ್ದು. ಎಲ್ಲರೂ ಉದಯ ಆಗಬೇಕಂತೇಳಿ ಈ ಒಂದು ಕಳೆದ 20-30 ವರ್ಷಗಳಿಂದ ಚರ್ಚೆ ಭಾಳ ಆಗ್ತಾಯಿದೆ. ಓಪನ್ ಮಾರ್ಕೆಟ್ ಬರೋದು ಪೂರ್ವದಲ್ಲಿ ಎಂದೂ ನಡೀತದೆ. ಓಪನ್ ಮಾರ್ಕೆಟ್ ಬಂದಮೇಲೆ ಇಡೀ ವಿಶ್ವ ಬದಲಾಗ್ತದೆ, ನಮಗೆಲ್ಲ ಬಡತನ ಹೋಗಿಬಿಡ್ತದೆ, ನಾವು ಶ್ರೀಮಂತರಾಗಿಬಿಡ್ತೀವಿ. ಏನೇನು ಕನಸುಗಳು, ಭಾಳಷ್ಟು ಕನಸುಗಳು. ನಾವು ಅಮೇರಿಕಾದ ಜೊತೆಗೆ ಸಮಸಮವಾಗಿ ನಿಲ್ಲಬಹುದು ಅನ್ನೋಂಥ ಕನಸುಗಳು ಕಂಡಿದ್ದೀವಿ. ಓಪನ್ ಮಾರ್ಕೆಟ್ ಬಂತು 91ರಾಗ. ಇವತ್ತು ಎಷ್ಟು ವರ್ಷ ಆಯ್ತು? 25 ಪ್ಲಸ್ ಅದೊಂದು 10, 35 ವರ್ಷ ಆಯ್ತು. ಬಡತನ ಹೋಗಲಿಲ್ಲ, ಸರ್ವರ್ ಉದಯ ಆಗಲಿಲ್ಲ. ಕೆಲವು ಕಾರ್ಪೊರೇಟ್ಗಳು ಉದಯ ಆಯಿತು. ಅಟ್ಲೀಸ್ಟ್ ಈಗಾದರೂ ಸರ್ವೋದಯ ನೆನಪಾಗ್ಯದ, ಗಾಂಧೀಜಿಯವ್ರ ನೆನಪಾಗಿದೆ ಅನ್ನೋದು ಭಾಳ ಸಂತೋಷ ಪಡುವಂಥ ವಿಷಯ. ಅದು ಇತ್ತೀಚೆಗೆ ಧಾರವಾಡದಿಂದ ಗರಗದವರೆಗೆ ಒಂದು ಪಾದಯಾತ್ರೆ ಮಾಡಿದರು, ಒಂದು 18 ಕಿಲೋಮೀಟರು. ಅಲ್ಲಿಯ ನಮ್ಮ ಹಿರಿಯರು, ಗಾಂಧಿವಾದಿಗಳು, ವಿನೋಬ ಭಾವೆವಾದಿಗಳು, ಅದರಲ್ಲೂ ಮುಖ್ಯ ಪಾತ್ರ ವಹಿಸಿದವರು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಸಾಣೆಹಳ್ಳಿ ಅವರು ಮುಖ್ಯ ಪಾತ್ರ ತೆಗೆದುಕೊಂಡಿದ್ದಾರೆ. ಹೌದಪ್ಪ, ಇದು ಆಗಬೇಕು, ನಮ್ಗೆ ಬೇಕಾಗಿದೆ ಅನ್ನುವಂಥ ಮಾತ. ಒಂದೆರಡು ದಿನಗಳಲ್ಲಿ ಸಮಗ್ರ ಬದಲಾವಣೆ ಸಾಧ್ಯ ಇಲ್ಲ, ಒಪ್ಪುವಂಥ ಮಾತು. ಅದ್ರ ಪ್ರಯತ್ನ ಮಾಡಬೇಕಲ್ಲ, ಅದು ಆಗುವುದೇ ಇಲ್ಲ ಅಂತ ಅನ್ನೋದ್ರಲ್ಲಿ ಏನು ಅರ್ಥ ಅದ? ಅದಕ್ಕೆ ಮುಂದುವರೆದು ಹೇಳ್ತಾರೆ ನಮ್ಮ ಪಂಡಿತರಾಧ್ಯರು. ಮತ್ತೆ ಪ್ರಯತ್ನಿಸಿದರೆ ಮಾತ್ರ ಒಂದೊಂದು ದಿನ ಪರಿವರ್ತನೆ ಆಗುತ್ತದೆ ಒಂದು ಭರವಸೆ ಅದ. ಮೇಲೆ ಪ್ರಯತ್ನ ಮಾಡಬೇಕು, ಇಂಥ ಪಾದಯಾತ್ರೆ ಮಾಡ್ತಾ ಇರಬೇಕು, ಜನ ಜಾಗೃತಿ ಮಾಡ್ತಾ ಇರಬೇಕು, ಜನರಿಗೆ ಮುಟ್ಟಿಸ್ತಾ ಇರಬೇಕು. ಈಗಿರುವ ಈ ಒಂದು ವ್ಯವಸ್ಥೆಯಿಂದ ನಾವು ಬದಲಾಗೋದಿಲ್ಲ, ಭ್ರಷ್ಟಾಚಾರ ಹೆಚ್ಚಾಗ್ತದೆ. ಕೇವಲ ಕೆಲವು ಶ್ರೀಮಂತ ವರ್ಗದವರು ಅಥವಾ ಕಾರ್ಪೊರೇಟ್ಗಳು ಮಾತ್ರ ದೇಶದ ಉದ್ಧಾರ ಆಗ್ತಾರೆ, ಬೇಡ ಉಳಿದವ್ರಿಗೆ ಯಾರು ಇಲ್ಲ. ಅವ್ರ ಜೊತೆಗೆ ಇರುವಂಥ, ಅವ್ರಿಗೆ ಸಹಾಯ ಮಾಡುತ್ತಿರುವಂಥ ಅಧಿಕಾರಶಾಹಿ ವರ್ಗದವರು, ಅದ್ರ ಜೊತೆಗೆ ಅಧಿಕಾರಶಾಹಿ ಜೊತೆಗೆ ಮಧ್ಯಮ ವರ್ಗದ ಕೆಲವೊಂದಿಷ್ಟು ಜನ ಬುದ್ಧಿವಂತರು, ಇವರು ಹೆಚ್ಚು 10% ಜನ ಉದ್ಧಾರ ಆಗ್ಬೋದು ವಿನಃ ಇಡೀ ದೇಶದ ಸರ್ವ ಜನರು ಉದಯ ಆಗಕ್ಕೆ ಸಾಧ್ಯ ಇಲ್ಲ, ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಸರ್ವೋದಯ ಆಗುವುದಂತೆ ಅಸಾಧ್ಯ ಮಾತ್ರ, ಕನಸಿನ ಮಾತ್ರ ಅನ್ನೋದು ಈಗಾಗಲೇ ಕಂಡು ಬರುತ್ತಿರುವಂಥ ಸತ್ಯ ಆಗಿದೆ. ಈಗ ಜಾಗೃತಗೊಂಡಂಥ ಈ ಗಾಂಧಿವಾದಿಗಳು, ವಿನೋಬ ಭಾವೆವಾದಿಗಳು ಇವತ್ತು ಪಾದಯಾತ್ರೆ ತೆಗೆದುಕೊಂಡಿದ್ದಾರೆ ಧಾರವಾಡದಿಂದ ಈ ಗರಗದವರೆಗೆ. ಅದು ಭಾಳ ಮಹತ್ವದ ವಿಷಯ. ಅದರಲ್ಲಿ ಭಾಳ ಜನ ಕೂಡಿದ್ದಾರೆ. ಅವ್ರ ಜೊತೆಗೆ ನಮ್ಮ ಸ್ವಾಮೀಜಿ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅಂತೇಳಿ ಅವರು ಗಾಂಧಿವಾದಿಗಳು, ಅವರು ಅದರಲ್ಲಿ ಕೂಡ್ಕೊಂಡಿದ್ದಾರೆ. ಜೊತೆಗೆ ಗುರುಬಸವ ಸ್ವಾಮೀಜಿಯವರು, ಮುಂದೆ ಆಮೇಲೆ ಶಿವಕುಮಾರ ಸ್ವಾಮೀಜಿಯವ್ರ ಜೊತೆಗೆ ಕಪ್ಪದಗುಡ್ಡ ಸ್ವಾಮೀಜಿಯವರು, ಮತ್ತು ಅಲ್ಲೇ ಗ್ರಾಮಸ್ಥರು, ಅಲ್ಲಿ ಜನ ಕೂಡ್ಕೊಂಡು ಜನಜಾಗೃತಿ ಮಾಡುವಂಥದ್ದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವ್ಯವಸ್ಥೆಯಲ್ಲೇ. ಮತ್ತು ನಮಗೆ ಇರೋ ಹಾಗೆ ಒಂದು ನಾವು ಬದಲಾವಣೆ ತರಬೇಕು, ಬದಲಾವಣೆ ಆಗಬೇಕು. ಇದರಿಂದ ಏನಾಗ್ತದೆ, ಬದಲಾವಣೆ ತರದೇ ಹೋದ್ರೆ ಏನಾಗ್ತದಪ್ಪ ಅಂದ್ರೆ ನಾವು ಇದ್ದಂಥ ವಿಶ್ವದ ಮುಂದೆ ತೆಗೆಸಿ ನಿಲ್ಲಿಸೋದಾಗ್ತದೆ. ಮತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಪಷ್ಟ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಈ ಭ್ರಷ್ಟಾಚಾರಕ್ಕೆ, ಇಲ್ಲಿಯ ಒಂದು ಏನಪ್ಪ ಅಂತಾರೆ ಅಸಮಾನತೆಗೆ, ಇಲ್ಲಿಯ ಬಡತನಕ್ಕೆ, ಇಲ್ಲಿಯ ಜಾತಿವಾದಿತನಕ್ಕೆ, ಇಲ್ಲಿಯ ಧರ್ಮ ಲಂಡತನದ ವಿರುದ್ಧವಾಗಿ ನಾವೆಲ್ಲ ಒಂದಾಗಬೇಕಾಗಿದೆ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಅದು ಮಾಡಬೇಕು ನಾವು ಅಂತೇಳಿ ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು. ಹೇಳೋದು ಗೊತ್ತಿಲ್ಲ, ಮತ್ತು ಅದನ್ನು ಹೆಚ್ಚು ಮಾಡ್ತೀವಿ ನಾವು, ಮತ್ತೊಮ್ಮೆ ಹೆಚ್ಚು ಮಾಡ್ತೀವಿ, ಮೇಲೆ ಮಾಡ್ತೀವಿ ಅನ್ನುವಂಥ ಭರವಸೆ ಸಹಿತ ಇವರೆಲ್ಲರೂ ತಮ್ಮ ಮೇಲೆ ಮಾಡ್ಕೊಂಡಿದ್ದಾರೆ. ಜನರ ಸಮೀಪ ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಆಗಬೇಕಾಗಿದೆ. ಪ್ರತಿಯೊಂದು ಗ್ರಾಮಗಳಲ್ಲೇ, ಪ್ರತಿಯೊಂದು ಊರಿನಲ್ಲೇ, ಪ್ರತಿಯೊಂದು ತಾಲೂಕು ಮಟ್ಟದ ಊರುಗಳಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದ ಜಿಲ್ಲೆಗಳಲ್ಲಿ ಆಗಿರ್ಬೋದು, ಎಲ್ಲ ಕಡೆಯೂ ಜಾಗೃತಿ ಆಗಬೇಕಾಗಿದೆ. ಇವತ್ತು ಏನಿಗೆ ಹೊಂಟದ ಈ ದೇಶದ ಪರಿಸ್ಥಿತಿ, ನಿಶ್ಚಿತವಾಗಿ ದೇಶ ಈ ವ್ಯವಸ್ಥೆ, ಅದರಾಗ ಓಪನ್ ಮಾರ್ಕೆಟ್, ಪ್ರತಿಯೊಬ್ಬರು ಉದ್ಯೋಗ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸ್ಪಷ್ಟ ಅಭಿಪ್ರಾಯ ಮೂಡಿಸ್ಬೇಕಾಯ್ತು ಜನರಲ್ಲೇ. ಮತ್ತು ಇದೆಲ್ಲರೂ ಶಿಕ್ಷಣ ಫ್ರೀ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಕೆಲವು ಜನಕ್ಕೆ ಅನುಕೂಲ ಅದಾವೆ, ಕಾಲೇಜ್ ಅದಾವೆ, ಎಲ್ಲ ಅದು ದುಡ್ಡು ಕೊಟ್ಟರೆ ಅಷ್ಟೇ, ಇಲ್ಲ ಆದರೆ ಇಲ್ಲ. ಈವನ್ ಒಳ್ಳೆಯ ಅಧಿಕಾರಿನ ಹುಡುಕ್ಬೇಕಂತೇಳಿ UPSC KPSC ಅಂತ ಸಂಸ್ಥೆಗಳು ಸಹಿತ ಭ್ರಷ್ಟ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವತ್ತು ಭ್ರಷ್ಟ ಮಾಡೋದು ಹೊರಟಿದ್ದಾರೆ. ಮತ್ತು KPSC ಇವತ್ತು ಭ್ರಷ್ಟಾಚಾರದ ಗೂಡಾಗಿ ಹೋಗೋದು. ಇದರಲ್ಲಿ UPSC ಅದು ಇಲ್ಲ ಅಂತಲ್ಲ, ಅಲ್ಲೂ ಸಹಿತ ಪೇಪರ್ ಲೀಕು ಮಾಡಿ ಒಟ್ಟು ದುಡ್ಡಿದ್ದವ್ರು ಮಾತ್ರಪ್ಪ ಇಲ್ಲ. ಈ ದುಡ್ಡಿದ್ದವ್ರದ್ದು ಒಂದು ಜಾತಿ ಆಗ್ಲಿಕ್ಕತ್ತದ, ಈ ದುಡ್ಡಿದ್ದವ್ರದ್ದು ಧರ್ಮ ಆಗ್ಲಿಕ್ಕತ್ತದ ರೀ. ಅದು 10% ಅಷ್ಟೇ ಇದ್ದಾರೆ ಈ ದೇಶದಲ್ಲೇ. ಈ ಜನರ ಸಲುವಾಗಿ ಈ ದೇಶ ಉಳಿಯುತ್ತದೆ. ಆ ದಿಶೆಯಲ್ಲೇ ಸರ್ವರು ಉದಯ ಆಗಬೇಕು. ಎಲ್ಲರಿಗೂ ಕಟ್ಟ ಕಡೆಯ ಮನುಷ್ಯನ ಸಹಿತ ನಾವು ಮಾಡಿದಂಥ ಪ್ರಾಣ ಮುಟ್ಟಬೇಕು. ಅವು ಹೊಟ್ಟೆ ತುಂಬ ಊಟ, ಕಂತು ಮಾಡಿದ್ದೆ, ಬದುಕು ಉದ್ಯೋಗ ಇಲ್ಲಿ ಸೃಷ್ಟಿ ಆಗಲೇಬೇಕು ಅನ್ನುವಂಥ ದಿಶೆಯಲ್ಲೇ ಈ ನಮ್ಮ ನಡೆಗೆ ಸರ್ವೋದಯದ ಕಡೆಗೆ ಅಂತ ಹೆಜ್ಜೆ ಹಾಕಿದ್ದಾರೆ.
ನಿಜವಾಗಿಯೂ ಇದೊಂದು ದೊಡ್ಡ ಸಾಧನೆ, ಒಳ್ಳೆ ಹೆಜ್ಜೆ. ಇದು ಮುಂದುವರಿಲಿ, ಎಲ್ಲ ಕಡೆ ಮುಂದುವರಿಲಿ. ಆಲ್ ಓವರ್ ಕರ್ನಾಟಕ ಅಷ್ಟಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಇದು ಆಗಬೇಕಾಗಿದೆ. ಯಾಕಂದರೆ ಧರ್ಮದ ನೆಲೆಯಲ್ಲಿ ನಾವು ಇವತ್ತು ನಮ್ಮನ್ನು ನಾವು ಶೋಷಣೆ ಮಾಡ್ಕೊಳ್ತಾ ಇದ್ದೀವಿ. ಜಾತಿಗಳಂತ ನಾವು ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಮೇಲುಗಳು ಹೆಚ್ಚಾಗಿದೆ, ಏನೆಲ್ಲ ಏನು ಆಗಬಾರ್ದೆಲ್ಲ ಆಗಿ ಹೋಗ್ಬಿಟ್ಟದೆ. ಮತ್ತು ಮಾರ್ಕೆಟ್ನಂತ ಇವತ್ತು ಏನು ಹೇಳುವಾಗಿಲ್ಲ. ಯಾವ ರೀತಿ ತುಟ್ಟಿ ಆಗ್ಯದಪ್ಪ ಅಂದ್ರೆ ಇವತ್ತು ನಾವು ಬದುಕು ಸಹಿತ ಕಷ್ಟ ಆಗ್ಯದ. 50,000 1 ಲಕ್ಷ ಪೇಮೆಂಟ್ ತೊಗೊಳ್ಳೋರು ಸಹಿತ ಕೊನೆಗೆ ಏನು ಉಳಿದಿರೋದಿಲ್ಲ, ತಿಂಗಳ ಕೊನೆಗೆ ಅಂಥ ಪರಿಸ್ಥಿತಿ. ಮತ್ತು ಈ ದೇಶದ ಹೆಚ್ಚು ಕಡಿಮೆ ಎಲ್ಲರ ಆದಾಯನೂ ಹೆಚ್ಚು ಕಡಿಮೆ 3,000 4,000 5,000 6,000 3,000 4,000 5,000 6,000 ಭಾಳದು 8-10,000 ಇಂಥವ್ರನ್ನ ಸಾಕಷ್ಟು ಇದ್ದಾರೆ. ಸಾಕಷ್ಟು ಯಾಕೆ 60-70% ಇದ್ದಾರೆ. ಅದ್ರ ಮೇಲೆ ಸಾವಕಾಶ ಹೆಚ್ಚಾಕೋತ ಹೋಗ್ತದೆ. ಒಂದು 20,000 ಇದ್ದವ್ರು ಒಂದು ಬೇರೆ ವರ್ಗ, 30,000 ಒಂದು ಬೇರೆ, 50,000 ಒಂದು ಬೇರೆ, ಲಕ್ಷ ಗಂಟಲೆ ಒಂದು ಬೇರೆ, ಕ್ಷಣಕ್ಕೂ ಡಾಲರ್ಗಳಲ್ಲಿ ಗಳಿಸುವಂಥ ಒಂದು ಕ್ಲಾಸ್ ಬೇರೆನ. ಈ ರೀತಿಯಾಗಿ ದೇಶ ಅಸಮಾನತೆ ಕೂಡ ಹೋಗ್ಬಿಟ್ಟದೆ. ಇವತ್ತು ಕೇವಲ 10% ಜನರಿಗಾಗಿ ಭಾರತದ ನಾವೆಲ್ಲರೂ ದುಡಿಯುವಂಥ ಪ್ರಸಂಗ ಬಂದದ್ದು ಅಂತೇಳಿ ಈ ಎಲ್ಲ ಜನರ ಒಟ್ಟ ಅಭಿಪ್ರಾಯ ಆಗಿದೆ. ಅವ್ರು ಹೇಳೋದ್ರಲ್ಲಿ ಅರ್ಥವಾದ. ಅದಕ್ಕೆ ಸರ್ವರ ಉದಯ ಆಗಬೇಕು. ಭಾವೆ ಅವ್ರು ಕಂಡಂಥ ಇನ್ನೊಬ್ಬ ಭಾವೆ ಕಂಡಿದ್ದಾಗಿರ್ಬೋದು, ಗಾಂಧೀಜಿಯವರ ಒಂದು ಏನಪ್ಪ ಅಂತಂದ್ರೆ ಅವ್ರ ದೃಷ್ಟಿಕೋನ ಆಗಿರ್ಬೋದು. ಪ್ರತಿ ಗ್ರಾಮವು ತನ್ನ ಕರ್ಮ ತಿಳ್ಳುವಂಥದ್ದು, ಪ್ರತಿ ಗ್ರಾಮಸ್ಥರಿಗೂ ಅವ್ರ ಗ್ರಾಮದಲ್ಲೇ ಉದ್ದು ಸಿಗುವಂಥದ್ದು ಆಗಬೇಕು ಅನ್ನುವಂಥದ್ದು. ಹೊಸ ಅರ್ಥನೀತಿ ಬರಬೇಕು ನಮ್ಮಲ್ಲಿ ಅಂತೇಳಿ ಕೃಷಿ ಆಧಾರಿತ ಏನು ಬರಬೇಕಾಗ್ಯದಪ್ಪ ಅಂದ್ರೆ ಅರ್ಥನೀತಿ ಬರಬೇಕಾಗಿದೆ, ಶಿಕ್ಷಣ ಎಲ್ಲರಿಗೂ ಸಿಗಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ಮುಂದಿಟ್ಟುಕೊಂಡು ಈ ಸರ್ವೋದಯದವರು ತಮ್ಮ ಒಂದು ಅಹಿಂಸೆ, ಪ್ರೀತಿ ಇವುಗಳನ್ನು ಫಲಕ್ಕೆ ಹಾಕ್ಕೊಂಡು ನಾವು ಇದನ್ನು ಪಾಲಿಸ್ತೀವಿ ಅಂತೇಳಿ ನಾವು ಬಯಸುವ ಬದಲಾವಣೆ ನಮ್ಮಿಂದನೇ ಆಗಲಿ ಅಂದ ಕಾರಣ ಅಂತ ಹೇಳ್ಕೊಳ್ತಾ ಈ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಮೂಮೆಂಟ್ ಏನಪ್ಪ ಅಂತಂದ್ರೆ ಸರ್ವೋದಯದ ಕಡೆಗೆ ಆಗ್ತದಲ್ಲ. ಸರ್ವೋದಯ ಏನು ಸಂಘಟನೆ ಅದ, ಇದು ಹಿಂದೆ ಪಕ್ಷನೂ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಆದರೂ ಸಹಿತ ಇವತ್ತಿಗೂ ಅದು ಇವತ್ತು ಅನಿವಾರ್ಯ ರೀತಿ ಅನ್ನೋದು ಪ್ರತಿಯೊಬ್ಬರು ಅನಿಸ್ಲಿಕ್ಕೆ ಆಗ್ತದ್ರಿ. ಅದ ಒಂದು ಖುಷಿದು, ಅದನ್ನ ಈಗ ಹೇಳ್ಬೇಕಾಗ್ಯದ. ಯಾಕಂದರೆ ಇವತ್ತು ಮಾಧ್ಯಮ ಹಿಂಗಾಗಿಬಿಟ್ಟದ, ಕಾರ್ಪೊರೇಟ್ ಮಾಧ್ಯಮ ಇದು, ಏನು ಬಡವರ ಮಾಧ್ಯಮ ಅಲ್ಲ ಇದು. ಯಾಕಂದರೆ ಇವಾಗ ಸಣ್ಣ ಪತ್ರಿಕೆ ಉಳಿತಾ ಇಲ್ಲ. ಮುಂದೆ ಸಣ್ಣ ಈಗೇನು ಯೂಟ್ಯೂಬ್ದಾಗ ಮಾಡ್ತಾರೆ, ಹಂಚ್ತಾರೆ, ಅದರ ಕುಣಿದು ಟೀಕೆ ಮಾಡೋದು, ನಾವು ಮಾಡೋದು, ಇದು ಬಿಟ್ಟು ಮತ್ತಿಲ್ಲ. ಅದು ಯೂಟ್ಯೂಬ್ದಾಗ ಸಹಿತ ಸತ್ಯಗಳು ಹೇಳುವಂಥ ಕೆಲಸ ಆಗ್ತಾಯಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಏನೇನೋ ಗುದ್ದಾಡ್ತಾ ಇದ್ದಾರೆ. ಅವರಿಂದ ಪಾಪ ಹೋಗ್ಬಿಟ್ಟಾಗ ಸಾಧ್ಯ ಇಲ್ಲ. ಯಾಕೆ ಆ್ಯಂಡ್ರಾಯ್ಡ್ ಮೊಬೈಲ್ ಯಾವ ರೀತಿ ಅವ್ರು ಇಷ್ಟವಾಗಿ ಮುಡ್ತೈತೆ ಅದು ಅವ್ರು ತೆಗೆದು ನೋಡಿದಾಗ ಇಲ್ಲಾಂದ್ರೆ ಇಲ್ಲ. ಅದಕ್ಕಾಗಿ ಇವತ್ತು ಏನು ಜನರ ಸಂಪರ್ಕ ಮಾಡುವಂಥ, ಜನ ಸಮೀಪ ಹೋಗುವಂಥ, ಪ್ರತಿ ಹಳ್ಳಿಗೆ ಮುಟ್ಟುವಂಥ ಕೆಲಸವನ್ನು ಏನು ಆರಂಭ ಮಾಡಿದ್ದಾರೆ ನಮ್ಮ ಏನು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವ್ರ ಜೊತೆಗಾರರು. ಇದು ನಿರಂತರವಾಗಿ ಮುಂದುವರಿಲಿ. ಮತ್ತು ಅಷ್ಟೇ ಅಲ್ಲ, ಇದಕ್ಕೆ ಜನನು ಸ್ಪಂದಿಸಲೇಬೇಕಂತ ವಿಷಯ. ಯಾಕಂದರೆ ಇದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ನಾಳೆ ಭವಿಷ್ಯ ಇಲ್ಲ ಅನ್ನೋದು ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ಯಾಕಂದರೆ ಮೋದಿಜಿ ಆಗಿರ್ಬೋದು, ಯಾವುದೇ ಗೌರ್ಮೆಂಟ್ ಬರಲಿ, ಸಿದ್ದರಾಮಯ್ಯ ಇರಲಿ, ಯಾರ್ದು ಇರಲಿ, ಸರ್ಕಾರಿ ನೌಕರಿಯನ್ನು ಕೊಡುವಂಥ ಸ್ಥಿತಿಯೊಳಗೆ ಅವ್ರು ಯಾರೂ ಇಲ್ಲ. ಎಲ್ಲರೂ ಪ್ರೈವೇಟ್ಗಳಿಗೆ ಕಳಿಸಿ ಬಿಡ್ಲಿಕ್ಕೆ ಹಚ್ಚಿದ್ದಾರೆ. ಅಲ್ಲೆದಾರು ಹೋಗ್ರಿ, ಅದರ ಉದ್ಯೋಗ ಕೊಡ್ತಾ ಹೋಗ್ರಿ, ಮತ್ತೆ ಯಾರಾದ್ರೂ ಉದ್ಯೋಗ ಕೊಡ್ತಾರೆ ಹೋಗ್ರಿ ಅಂತ ಕಳಿಸ್ಲಿಕ್ಕೆ ಹಚ್ಚಿದ್ದಾರೆ. ಆದ್ರೆ ಅಲ್ಲಿ ಉದ್ಯೋಗ ಇಲ್ಲ. ಯಾಕಂತಂದ್ರೆ ಅವ್ರು ತಮಗೆ ಎಷ್ಟು ಬೇಕು ಅಷ್ಟು ಬಂಡವಾಳ ಹುಡ್ತಾರೆ, ಅಷ್ಟು ಲಾಭ ತಗೊಳ್ತಾರೆ, ಆರಾಮಿದ್ದು ಬಿಡ್ತಾರೆ. ಅಲ್ಲಿ ಯಾವುದೇ ರೀತಿ ಇನ್ನೂರು ಜನರದ್ದು ಎಲ್ಲರಿಗೂ ಉದ್ಯೋಗ ಕೊಡ್ಬೇಕು ಅವ್ರಿಗೆ ತಿಳಿಯಲಿಲ್ಲ. ತಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾರೆ, ಗಂಟು ಮಾಡ್ಕೊಳ್ತಾರೆ, ಹಾರಿ ಹೋಗಿ ಬಿಡ್ತಾರೆ. ಈ ಸಣ್ಣಗೆ ಹಾರಿ ಹೋಗೋ ಪ್ರಯತ್ನ ನಡೆಸಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಟ್ರಂಪ್ ಇದ್ದಂಥವ್ರು ಗೋಲ್ಡ್ ಕಾರ್ಡ್ ಅಂತ ಮಾಡಿದ್ದಾರೆ. ಅಂದ್ರೆ ಜಗದ ಎಲ್ಲ ಶ್ರೀಮಂತರು ನಮ್ಮಲ್ಲಿ ಬರ್ರಿ, ನೀವು ಇನ್ವೆಸ್ಟ್ ಮಾಡಿರಿ, ಇಲ್ಲೇ ದುಡಿಸ್ರಿ, ನಮಗೆ ಟ್ಯಾಕ್ಸ್ ಕೊಡ್ರಿ, ನಮ್ಮಿಂದ ನೀವು ಉದ್ಧಾರ ಆಗಿ ನೀವು ನಮ್ಮಲ್ಲಿ ಪರ್ವತ ಪಡೆದು ಬಿಡ್ರಿ. ಅದು ದುಡ್ಡಿದ್ದವ್ರಿಗೆ ಮಾತ್ರ ಪರ್ವತ ಅಮೇರಿಕಾದಲ್ಲಿ, ಉಳಿದವ್ರಿಗೆ ಯಾರಿಗೂ ಇಲ್ಲ. ನೀವು ಬೇಕಾದಷ್ಟು ಏನೇನಪ್ಪ ದುಡಿ, ನಿನ್ನ ಪಗಾರ ಹೋಗಿ, ನಿನ್ನ ಟೈಮ್ ಹೋಗಿ ಹೊರಟೋಗ್ಬಿಟ್ಟು ನಿಮ್ಮ ಊರಿಗೆ, ನಿಮ್ಮ ದೇಶಕ್ಕೆ ಅಂಥೇಳಿ ಗೋಲ್ಡ್ ಕಾರ್ಡ್ ಅಂತ ಒಂದು ಮಾಡಿದ್ದಾರೆ. ಕೇವಲ ಶ್ರೀಮಂತರು, ಅದು ಅದಾನಿ ಅಂಬಾನಿ ಅಂತ ಶ್ರೀಮಂತರಿಗೆ ಮಾತ್ರ ಅಮೇರಿಕಾ. ಇನ್ನು ನಮ್ಮಂಥವ್ರಿಗೆ ಸುಮ್ಮನೆ ಯಾವಾಗ ಪ್ರವಾಸಕ್ಕೆ ಆದರೂ ಸಹಿತ ಅದು ಸಿಕ್ಕಾಪಟ್ಟೆ ರೇಟು, ಅದು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಇದು ಹೊಸ ಲೋಕ ಸೃಷ್ಟಿ ಆಗೋ ಸಂದರ್ಭದಲ್ಲಿ ನಮ್ಮ ಸರ್ವೋದಯ ಜನ, ಗಾಂಧೀಜಿಯವ್ರನ್ನ ನಂಬಿದ ಜನ, ಗಾಂಧೀಜಿಯವ್ರ ಜೊತೆ ಗುರುತಿಸ್ಕೊಂಡ ಜನ ಇವತ್ತು ಎಚ್ಚರಗೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇದು ಭಾಳ ದಿವಸದಿಂದ ಆಗಬೇಕಾಗಿತ್ತು, ಆದರೆ ಇವತ್ತಾಗಲಿಕ್ಕತ್ತದ. ಮತ್ತು ಇವತ್ತು ನೋಡೋಕತ್ತಿದ್ದಾರೆ, ಎಲ್ಲರೂ ಕಾಣಲಿಕ್ಕತ್ತದ. ಅದಕ್ಕೆ ಇದನ್ನು ಓಡಿಸ್ಬೇಕಪ್ಪ ಅನ್ನುವಂಥ ವಿಚಾರ ಬಂದದ. ಈ ಒಂದು ಸರ್ವೋದಯದ ಕಡೆಗೆ ಏನು ನಡಿಗೆದಲ್ಲ, ಇದು ಹಿಂಗೆ ಮುಂದುವರಲಿ, ಜನಜಾಗೃತಿ ಆಗಲಿ, ಜನರು ಮೂಡಿಸಲಿ. ನಮಗೆ ಬೇಕಾಗಿದ್ದು ಒಂದು ಸಣ್ಣ ಉದ್ಯೋಗ, ಅದಕ್ಕೆ ಬೇಕಾಗುವಂಥ ಏನಪ್ಪ ಅಂತಂದ್ರೆ ನಮ್ಮ ಬದುಕೋಕ್ಕೆ ಆಸೆ, ಒಂದು ಮನೆ ಮತ್ತು ಊಟಕ್ಕೆ ಒಂದೇನೋ ವ್ಯವಸ್ಥೆ ಆದರೆ ಸಾಕು ಅನ್ನೋವಂಥದ್ದು. ಜೊತೆಗೆ ಎಲ್ಲರಿಗೂ ಶಿಕ್ಷಣ ಸಿಗುವಂಥದ್ದು ಬಂದರೆ ನಿಜವಾಗಿ ಸರ್ವೋದಯ ಇವತ್ತೇನು ಹೆಚ್ಚಾಗಲಿಕ್ಕೆ ನಿಜವಾದ ಹೆಚ್ಚದ. ಇದು ದೊಡ್ಡ ಮೂಮೆಂಟ್ ಆಗಲಿ, ಅಷ್ಟೇ ಅಲ್ಲಿ ನಿಲ್ಲೋದು ಬೇಕಾಗಿಲ್ಲ ಅಂತ ಹೇಳ್ತಾ, ಈ ಸರ್ವೋದಯ ಹುಟ್ಟು ಹಾಕಿದ ಎಲ್ಲರಿಗೂ ನಮ್ಮ ದೊಡ್ಡ ನಮನ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.